हुबली में एक युवक ने कलर्स हेल्थ केयर सेंटर में गंभीर आरोप लगाए हैं। युवक का कहना है कि हजारों रुपए खर्च करने के बाद भी युवक के बाल झड़ने बंद नहीं हो रहे। उसने कहा कि पिछले दिसंबर से बाल झड़ने का इलाज करवा रहा है और वो अब इसके लिए 80,000 रुपए भी दे चुका है, लेकिन अभी तक बालों का झड़ना बंद नहीं हुआ। तो वहीं ये इलाज कराने के चलते युवक के सिर में भी दर्द रहने लगा, जिसके बाद युवक ने दूसरे अस्पताल में डॉक्टर से इलाज करवाकर सिर दर्द की दवाई ली। अब सवाल ये है कि स्वास्थ्य अधिकारी और जिला कलेक्टर इस संबंध में उचित कार्रवाई कब करेंगे, ये देखने वाली बात होगी। संबंध ರೀ ಟ್ರೀಟ್ಮೆಂಟ್ ಬಂದಿದ್ದಾರೆ ಹುಬ್ಳಿ ಕೇಶಾಪುರದಾಗ ನಮ್ಮ ಅಕ್ಕಾರ ನಾವು ಕೂಡಿ ಬಂದಿದ್ದು ರೀ ನಮ್ಮ ಅಕ್ಕಾರ ತಲೆ ಹೊಟ್ಟಿನ ಸಂಬಂಧ ಬಂದಿದ್ದು ರೀ ಅವರು ತೋರಿಸಿದ್ರೆ ಅವ್ರಿಗೆ ಹೊಟ್ಟಿನ ಸಂಬಂಧ ಕ್ಲೀನ್ ಮಾಡಿ ಕೊಟ್ಟರೆ 5,000 ರೂಪಾಯಿ ತುಂಬಿಸ್ಕೊಂಡ್ರೆ ಆಮೇಲೆ ನಿಮ್ಮದು ಮಾಡ್ತೀನಿ ಅಂದ್ರೆ 1,20,000 ರೂಪಾಯಿ ಇದೆ ರೀ ನನಗೆ ಆಗೋದಿಲ್ಲ ರೀ ಅಂತ ಹೇಳಿದರೆ ಮತ್ತು ಫೋನ್ ಹಚ್ಚಕತ್ತಾರೆ ಅವರು ಫೋನ್ ಹಚ್ಚಿಂದ ನಾವು ಒಂದು ತಿಂಗಳು ಬಿಟ್ಟು ಬಂದೆ ರೀ ಒಂದು ತಿಂಗಳು ಬಿಟ್ಟು ಬಂದಿಂದ ಇಲ್ಲ ನೀನು ಕಡಿಮೆ ಮಾಡಿಕೊಡ್ತೀನಿ EMI ಮಾಡಿಸ್ಕೊಡ್ತೀನಿ ಅಂತೇಳಿ 80,000 ರೂಪಾಯ್ದು EMI ಮಾಡಿಸಿದೆ ರೀ ಅವರು 48,000 ರೂಪಾಯ್ದು EMI ಕಟ್ಟಿದ್ದಾರೆ 12,000 ರೂಪಾಯಿ ಫೋನ್ಪೇ ಮಾಡಿದೆ 20,000 ರೂಪಾಯಿ ಕ್ಯಾಶ್ ಕೊಟ್ಟೇನೆ ರೀ ಉಳ್ಕಿದ್ದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತೊಗೊಂಡಿಂದ ಒಂದು ತಿಂಗಳಿಗೆ ತಲೆ ಚುಚ್ಚಾಗುತ್ತೆ ಆ ದುಗ್ಗಾನಿ ಕಡೆ ಟ್ರೀಟ್ಮೆಂಟ್ ಚೆಕ್ ಮಾಡಿಸಿದೆ ರೀ ಅವ್ರು ಗುಳಿಗೆ ಎಣ್ಣೆ ಎಲ್ಲ ಔಷಧ ಕೊಟ್ಟಾರೆ ರೀ ಆಮೇಲೆ ಹಂಗೆ ಅವ್ರಿಗೆ ಡಾಕ್ಟ್ರಿಗೆ ಹೇಳಿದರೆ ಅವ್ರು ಇದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಶುಗರ್ ಇತ್ತಂದ್ರೆ ಸಂಬಂಧ ಇಲ್ಲ ಅಂದ್ರೆ ಅದರ ಸಂಬಂಧ ಮತ್ತು 6 ತಿಂಗಳು ಟ್ರೀಟ್ಮೆಂಟ್ ತೊಗೊಂಡು ಕೂಡಲೇ ಮತ್ತೆ ಇನ್ನು 2 ತಿಂಗಳು ತೊಗೋರಿ ಇನ್ನು 24,000 ತೊಗೊಂಬಂದ್ರೆ ನನ್ನ ಕಡೆ ಅಮೌಂಟ್ ಇಲ್ಲರಿ ಅಂತೆ ಆಮೇಲೆ ಒಂದು ತಿಂಗಳು ಬಿಟ್ಟು ಇಲ್ಲರಿ ಮೇಡಮ್ ನೀವು ಇಂಜೆಕ್ಷನ್ ಮಾಡಿದ್ದನ್ನ ಕೂದಲು ಹೊರತ ಕೂದಲು ಬರಾಕತ್ತಿರಲಿಲ್ಲ ಅಂದ್ರೆ ನಾವು ಅದರ ಸಂಬಂಧ ಮಾಡಿಲ್ಲ ನೀವು ಕೂದಲು ಗಟ್ಟಿ ಹಾಕಿ ಮಾಡಿ ಅಂದ್ರೆ ಗಟ್ಟಿ ಆಗಿದ್ದ ಕೂದಲು ಉರಾಕತ್ತಾವ ರೀ ನನಗೆ ಇದಕ್ಕೆ ಏನು ಪರಿಹಾರ ಕೊಡ್ಬೇಕ್ರಿ ಅಂದೆ ಏನು ನೀವು ಇದಕ್ಕೆ ದವಾಖಾನೆಗೆ ಬರೋಂಗಿಲ್ಲ ನಮ್ಗೆ ಸಂಬಂಧ ಇಲ್ಲಿದೆ ನಾವು ಮಾಡಿದಾರ ಈಗ ಟ್ರಾನ್ಸ್ಫರ್ ಆಗ್ಯಾರ ಪಟೇಲ್ ಅದಾರ ಆದಾರ ಅಂತ ಹೇಳಿದ್ರಿ ಅವರು ಅದಕ್ಕೆ ಇದಕ್ಕೆ ನನಗೆ ಪರಿಹಾರ ಕೊಡ್ಬೇಕು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಏನೇನು ಸಮಸ್ಯೆ ಆಗತ್ತೆ ನಿಮ್ಗೆ ನಮ್ಗೆ ತಲೆ ನೋಸಾಕತ್ತೈತಿ ರೀ ತಲೆ ಚುಚ್ಚಾಕತ್ತೈತಿ ಬೆನ್ನು ನೋವು ಬರಾಕತ್ತೈತಿ ಮತ್ತೇನಿಲ್ಲ ಮೊದಲೇನು ಸಮಸ್ಯೆ ಮೊದಲು ಏನಿದ್ದಿಲ್ಲ ರೀ ದುಗ್ಗಾನಿ ಕಡೆ ಇಲ್ಲಿ ಕಲಸ್ ರೀ ಕೇಶಾಪುರ ಹತ್ರ ಏರ್ ಟ್ರೀಟ್ಮೆಂಟ್ ಹಾಂ ರೀ ಈಗ ಅದಕ್ಕೆ ಹಚ್ಕೊಳ್ರಿ ರೀ ಅವ್ರು ಎಷ್ಟು ತುಂಬಿರಿಗೆ ಈಗ ಟೋಟಲ್ 80,000 ರೂಪಾಯಿ ತುಂಬಿನಿ ರೀ ನೀವು ಮುಂದೆ ಏನು ಮಾಡೋರು ಮುಂದೆ ವೈದ್ಯಾಧಿಕಾರಿಗಳಿಂದ ಒಂದು ನೋಟಿಸ್ ಕೊಡೋಂಗೆ ಮಾಡೀನಿ ರೀ ಮುಂದೆ ಹಂಗೇನಾರ ಬರೋಂಗಿತ್ತು ಕಂಪ್ಲೇಂಟ್ ಕೊಟ್ಟು ಅವ್ರ ಮ್ಯಾಗೆ ಕೇಸ್ ಮಾಡ್ಸೋಂಗೆ ಮಾಡ್ತೀನಿ ಹಾಂ ರೀ ಇನ್ನೊಬ್ಬರಿಗೆ ಏನು ರೀ ದಪ್ಪ ಇದ್ದವ್ರಿಗೆ ಒಂದು 30,000 ಕಟ್ಸ್ಕೊಂಡ್ರಿ ಅವ್ರು ತೆಳಗೆ ಹಾಕಿ ಭಾಳ ಮೋಸನ ಮಾಡ್ಯಾರ ಈಗ ಅವರು ಈಗ ಹೇಳ್ತೀರಿ ಈಗ ಕೂದಲ ಬರ್ತಾವ ಅಂತೇಳಿ ಹೋಗ್ತಾರಲ್ಲ ಅವ್ರಿಗೇನು ಹೇಳ್ತೀರಿ ಅವ್ರಿಗೆ ಒಟ್ಟು ಹೋಗ್ಬಾರ್ದು ರೀ ಹೋದ್ರೆ ಅಂದ್ರೆ ಮನೆ ಮುರಿತಾರೆ ರೀ ಅವ್ರು ಮನೆ ಮುರಿದು ಸತ್ಯಾನಾಶ ನಮಗೇನು ನಡೀತಿದ್ರಿ ಆದರೂ ಈಗ ಏನಿಲ್ಲ ನಮ್ಮ ರೊಕ್ಕ ನಮ್ಗೆ ಕೊಡಿಸ್ರಿ ಇಲ್ಲ ಅಂದ್ರೆ ನಾವು ಅವ್ರ ಮ್ಯಾಗೆ ಕೇಸ್ ಮಾಡಿ ಅನುಕೂಲ ಮಾಡ್ತೀವಿ ಅಂತ ಹೇಳಿ 80,000 ಟೋಟಲ್ 20,000 ರೂಪಾಯಿ ಕ್ಯಾಶ್ ರೀ 12,000 ರೂಪಾಯಿ ಫೋನ್ಪೇ 48,000 ರೂಪಾಯಿ EMI ನನ್ನ ಕಡೆ ಎಲ್ಲ ರಿಪೋರ್ಟ್ ಅದಾರು ಊದಲಲ್ರಿ ಇನ್ನೂ ಉದಿರಾವು ಊರು ಒಟ್ಟ ಬಂದಿಲ್ಲ ನಮ್ಮ ಹೆಸರು ಬಸವರಾಜ್ ನಮ್ಮ ನರವಂದ್